ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಸ್ ಮ್ಯಾಮ್. ಸಂಜನಾ ಆಗಿ ಈ ವೇದಿಕೆಯಲ್ಲಿ ನೀವು ಡೇರಿಂಗ್ ಆಗಿ ಪರ್ಫಾರ್ಮ್ ಮಾಡೋದನ್ನೆಲ್ಲ ನೋಡಿದೀವಿ, ನಿಮ್ಮ ಆಕ್ಟಿಂಗ್ ನೋಡಿದೀವಿ, ನೀವು ಡಾಕ್ಟರ್ ಅನ್ನೋದು ಗೊತ್ತು. ಫಸ್ಟ್ ಟೈಮ್ ಇವತ್ತು ನಿಮ್ಮನ್ನ ಮಗಳಾಗಿ ನೋಡ್ತಿದೀವಿ ವೇದಿಕೆ ಮೇಲೆ. ಇವತ್ತು ಹೇಳಿ, ಮಗಳಾಗಿ ನಿಮ್ಮ ತಾಯಿಯ ಬಗ್ಗೆ ಹೇಳಿ, ನಿಮ್ಮ ಬದುಕಿನ ಬಗ್ಗೆ ಹೇಳಿ. ನನಗೆ ಹೆಂಗೆ ಅಂದರೆ ಶೂಟ್ ಟೈಮಲ್ಲೆಲ್ಲ ಎಷ್ಟೊಂದು ಜನ ಇವಾಗ ಆರ್ಟಿಸ್ಟ್ ಅವರ ಫ್ಯಾಮಿಲಿ ಜೊತೆ ಅವ್ರ ಫ್ಯಾಮಿಲಿನ ಕರ್ಕೊಂಡು ಹೋಗ್ತಾರೆ ಅಥವಾ ಸೆಟ್ಟಿಗೆ ಅಟ್ಲೀಸ್ಟ್ ಅಲ್ಲಿ ಇಲ್ಲಿ ಬಂದು ಹೋಗ್ತಾರೆ. ಸೊ ಅದನ್ನು ನೋಡಿದಾಗಲೆಲ್ಲ ಐ ಆಲ್ವೇಸ್ ಮಿಸ್ ಹರ್. ಸೊ ಈ ಒಂದು ಪರ್ಫಾರ್ಮೆನ್ಸ್ ಹೆಂಗೆ ಅಂದರೆ ಅವ್ರ ಹೋಪ್, ಅವ್ರ ನಂಬಿಕೆ, ಬೇಸಿಕ್ಲಿ ಹಿ ವಾಸ್ ಮೈ ನಂಬಿಕೆ. ಸೊ ಅವ್ರ ನಂಬಿಕೆ ಯಾವಾಗಲೂ ನನ್ನ ಜೊತೆ ಇರುತ್ತೆ. ಶಿ ಈಸ್ ಮೈ ಸ್ಟ್ರೆಂತ್ ಅನ್ನೋ ಒಂದು ಕಾರಣಕ್ಕೆ ಆ ಒಂದು ಪರ್ಫಾರ್ಮೆನ್ಸ್ ಅವ್ರು ಇಲ್ಲ ಅಂದ್ರೂ, ಬಿಕಾಸ್ ಅವ್ರಿಗೆ ಏಜ್ ಆಗಿದೆ, ಶಿ ಈಸ್ ಆಲ್ಮೋಸ್ಟ್ 70 years old. ಸೊ ನಾನು ಯಾವಾಗಲೂ ನೀನು ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಸೊ ಶಿ ಈಸ್ ಆಲ್ವೇಸ್ ಬೀನ್ ಮೈ ಸ್ಟ್ರೆಂತ್, ಮೈ ಹೋಪ್. 60 years ತನಕ ಕಂಪ್ಲೀಟಾಗಿ ಕೆಲಸ ಮಾಡಿ ರಿಟೈರ್ ಆಗಿ ಇವಾಗ ಮನೇಲಿದ್ದಾರೆ. ಥ್ಯಾಂಕ್ ಯು ಮಾ. ಬಟ್ ಐ ಹ್ಯಾವ್ ಟು ಟಾಕ್ ಥಾಪ ಬಗ್ಗೆ, ಬಿಕಾಸ್ ಅವನಿಗೆ ತಾಯಿ ಇಲ್ಲ. ಸೊ ನೆನ್ನೆ ನಾನು ಈ ಒಂದು ಪರ್ಫಾರ್ಮೆನ್ಸ್ ಅಂದ ತಕ್ಷಣ ನಾನು ಯಾವಾಗಲೂ ನನ್ನ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಇಬ್ಬರ ಬಗ್ಗೆನೂ ಯೋಚನೆ ಮಾಡ್ತೀನಿ. ಅವನಿಗೋಸ್ಕರ ಅವನೇನಾದರೂ ಡೆಡಿಕೇಶನ್ ಮಾಡಬೇಕಾ, ಏನಾದರೂ ನಿನಗೇನಾದರೂ ಐಡಿಯಾಸ್ ಇದೆಯಾ ಅಂತ ಕೇಳಿದಾಗ, ಇಲ್ಲ ನೀವು ಮಾಡಿ ಯಾವುದಾದ್ರೂ ಪರ್ಫಾರ್ಮೆನ್ಸ್ ರೆಡಿ ಮಾಡ್ಕೊಳ್ಳಿ ಅಂತ ನನ್ನ ತಾಯಿ ಬಗ್ಗೆ ಮಾತಾಡಿದಾಗ ನೆನ್ನೆ ಅವನು ಹಿ ಗಾಟ್ ಸೋ ಎಮೋಷ್ನಲ್. ಅಂದರೆ ಅವ್ರಿಗೆ ತಾಯಿ ಇಲ್ಲ, ಬರೀ ತಂದೆ. ಆ್ಯಂಡ್ ಐ ಡೋಂಟ್ ನೋ, ಐ ಹ್ಯಾವ್ ನೆವರ್ ಸೀನ್, ನೀವೆಲ್ಲರೂ ಥಾಪನ ಯಾವಾಗಲೂ ಸ್ಮೈಲಿಂಗ್ ಫೇಸಲ್ಲೇ ನೋಡಿರೋದು. ಸೊ ನೆನ್ನೆ ಅವ್ನು ತುಂಬ ಎಮೋಷ್ನಲ್ ಆಗಿ ಮಾತಾಡೋಕ್ಕೆ ಆಗಲಿಲ್ಲ ಕೇಳಿದಾಗ, ನಿನ್ನ ತಾಯಿ ಬಗ್ಗೆ ಹೇಳು ಅಂತ ಅಂದಾಗ. ಸೊ ಐ ಡೋಂಟ್ ನೋ ವಾಟ್ ಟು ಸೇ. आई नो तापा दैट आपके फैमिली बहुत दूर रहते हैं, उनको यहाँ आने में थोड़ा डिफिकल्टी होगा. हाउ मच डू यू मिस योर फैमिली? पापा क्या करते हैं? मैं ही काम करता हूँ, पापा को काम नहीं. घर में है. माँ का नाम क्या है? मालाश्री. मालाश्री मैम. पापा Sorry Thapa, I shouldn't have taken this topic, but ಆಕ್ಚುಲಿ ಅವನ ಫೋನಲ್ಲಿ ಇರುವಂಥ ಒಂದೆರಡು ಫೋಟೋಗಳಲ್ಲಿ ಅದೊಂದೇ ಸರ್. ಒಂದು ಒಳ್ಳೆ ಕ್ಲಾರಿಟಿ ಇರುವಂಥ ಫೋಟೋ ಇಲ್ಲ, ಆದರೆ ಅವನ ಮನಸ್ಸಲ್ಲಿ ತಾಯಿ ಬಗ್ಗೆ ತುಂಬ ಕ್ಲಾರಿಟಿ ಇದೆ. ಅವನ ಜೀವನಕ್ಕೆ ಒಂದು ಕ್ಲಾರಿಟಿ ತಂದುಕೊಟ್ಟಿದ್ದ ಅವನ ತಾಯಿ. ಅಷ್ಟು ಚಿಕ್ಕ ವಯಸ್ಸಲ್ಲಿ ತನ್ನ ತಾಯಿನ ಕಳ್ಕೊಂಡು ಇವತ್ತು ಎಲ್ಲರಿಗೋಸ್ಕರ ಸ್ಮೈಲ್ ಮಾಡ್ತಿರ್ತಾರೆ. ನೀವು ಯಾರೇ ಅಬ್ಸರ್ವ್ ಮಾಡಿ, ಸ್ಟೇಜಲ್ಲಿ ಯಾರೇ डांस ಮಾಡಲಿ, ಅವರಿಗೆ ಫಸ್ಟ್ ಚಿಯರ್ ಮಾಡೋಂಥ ವ್ಯಕ್ತಿ ನಮ್ಮ ಥಾಪ ಆಗಿರ್ತಾರೆ. ಥಾಪಾ, आपके मुस्कान में आपके माँ जी है. थैंक यू मैम. If I can request you, अम्मा will be listening to you. 2 लाइन, कुछ भी, हिंदी भी चलेगा. ಅವನೆಷ್ಟು ಮೆತ್ತಗೆ ನೀರು ಕುಡಿತಾ ನನ್ನ ಹತ್ರ ಹೇಳ್ತಾ ಇದ್ದಾನೆ, ಹಾಡು ಸ್ವಲ್ಪ ಕಷ್ಟ ಆಗುತ್ತೆ ಮ್ಯಾಮ್ ಹಾಡೋದಕ್ಕೆ ಅಂತ ಹೇಳಿ. ರಾಘು, ಎಲ್ಲರ ಹಿಂದೆನೂ ಒಂದು ಜೀವನ ಇರುತ್ತೆ, ಎಲ್ಲರ ಹಿಂದೆನೂ ಒಂದು ಕಥೆ ಇರುತ್ತೆ, ಎಲ್ಲರ ಹಿಂದೆನೂ ವ್ಯಕ್ತಿಗಳಿರ್ತಾರೆ. ಆದರೆ ಎಲ್ಲರನ್ನೂ ಕಾಯೋದು ನಂಬಿಕೆ ಅನ್ನೋದು ಒಂದೇ ಒಂದು ವಿಚಾರ ಅನ್ನೋದು ಇವತ್ತು ಮತ್ತೆ ಪ್ರೂವ್ ಆಯ್ತು ಇಲ್ಲಿ. ಗ್ರೇಟ್ ರೆಸ್ಪೆಕ್ಟ್ ಫಾರ್ ಬೋತ್ ಆರ್ತಿ ಆ್ಯಂಡ್ ಥಾಪ.
ಆಲ್ರೆಡಿ ತಾಪ ಕಮೀರ್. ತಾಪಾಗೆ ಆರತಿ ದೊಡ್ಡ ನಂಬಿಕೆ ಆಗಿದ್ದಾರೆ, ಆರತಿಗೆ ತಾಪ ಬಹಳ ದೊಡ್ಡ ನಂಬಿಕೆ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತಾಪನಲ್ಲಿ ಒಬ್ಬ ಮಗನನ್ನ ಕಾಣುವಂತ, ತಾಪನಲ್ಲಿ ಒಬ್ಬ ತಮ್ಮನನ್ನ ಕಾಣುವಂತ ವ್ಯಕ್ತಿ ನಮ್ಮ ರವಿ ಮಾಸ್ಟರ್ ಅಲ್ಲಿದ್ದಾರೆ. ತಾಪ, ಯೋರ್ ಫ್ಯಾಮಿಲಿ ಈಸ್ ರವಿ ಮಾಸ್ಟರ್ ಹಿಯರ್. ಮಾಸ್ಟರ್, ವೇದಿಕೆ ಮೇಲೆ ಬನ್ನಿ ಮಾಸ್ಟರ್. ಈ ಕ್ಷಣ ಆಕ್ಚುಲಿ ನೀವು ಮಾತಾಡಬೇಕು ಇಲ್ಲಿ. ತಾಪ ಯಾವಾಗ ಯಾರು ಬಂದ್ರು ರಚ್ಚು ಎಲ್ರಿಗೂ ಹಾರ್ಟ್ ತೋರಿಸ್ತಾ ಇರ್ತಾನೆ. ಐ ಥಿಂಕ್ ಇವಾಗ ನಾವೆಲ್ಲರೂ ಅವನಿಗೆ ಹಾರ್ಟ್ ತೋರಿಸ್ಬೇಕು. ರೆಡಿ ಆಡಿಯನ್ಸ್, ದಿಸ್ ಇಸ್ ಫಾರ್ ಯು ತಾಪ. 3, 2, 1. ಲವ್ ಯು ತಾಪ. ತಾಪಗೋಸ್ಕರ ಒಂದು ಗಿಫ್ಟ್ ಇದೆ. ನಾನು ಮತ್ತೆ ನಮ್ಮ ಅಕ್ಕ ಪ್ಲಾನ್ ಮಾಡಿದ್ವಿ ಕೊಡ್ಬೇಕು ಅಂತ. Lovely. ಸೊ ಹೊಸ ವರ್ಷಕ್ಕೆ ಏನಾದ್ರು ಕೊಡೋಣ ಅಂತ ಅನ್ಕೊಂಡ್ವಿ. ಸೊ ಐ ಹೋಪ್ ಅವನಿಗೆ ಅದು ಯೂಸ್ ಆಗತ್ತೆ ಅಂತ. ಹೊಸ ಫೋನು. ಅವ್ನು ಯಾವಾಗಲೂ ತುಂಬ ವಿಡಿಯೋಸ್ ಮಾಡ್ತಾ ಇರ್ತಾನೆ ಫ್ರೀ ಟೈಮಲ್ಲೆಲ್ಲ, ರೀಲ್ಸ್ ಮಾಡಬೇಕು ಅಂತೆಲ್ಲ. ಸೊ ಅವ್ನ ಫೋನ್ ತುಂಬ ಸ್ಟಕ್ ಆಗ್ತಾ ಇತ್ತು. ನಾನು ಅಷ್ಟೇ ಮೊನ್ನೆ ತೊಗೊಂಡು ಫೋನಲ್ಲಿ ಏನೋ ಟೈಪ್ ಮಾಡಿಕೊಡ್ತಾ ಇದ್ದೆ. ಆಗ ಏನೋ ಹುಡುಕ್ತಾ ಇದ್ವಿ ಗೂಗಲಲ್ಲಿ. ಆಗಲೂ ಅಷ್ಟೇ ಕೇಳ್ತಾನೆ, ತಾಪ ಏನಿದು ಲೈಕ್ ಫೋನ್ ತುಂಬ ಸ್ಟಕ್ ಆಗ್ತದೆ. ಇಲ್ಲ ಮ್ಯಾಮ್, ನಾನು ಯಾವಾಗಾದರೂ ತೊಗೋತೀನಿ ಫೋನು, ಆದಷ್ಟು ಬೇಗ ತೊಗೋತೀನಿ ಅಂತ ಒಂದು ಮಾತು ಹೇಳ್ದ. ಸೊ ಐ ಥಾಟ್ ವೈ ನಾಟ್, ನಾನು ಸೇವ್ ಮಾಡಿರೋ ದುಡ್ಡಲ್ಲಿ ಆ್ಯಂಡ್ ಟುಗೆದರ್ ನಾನು ನಮ್ಮ ಅಕ್ಕ ಸೇರಿ ಕೊಡೋಣ ಅಂತ. ಸಂಜನಾ, ಸಿಕ್ಕಾಪಟ್ಟೆ ಥ್ಯಾಂಕ್ ಯು. ಅಮ್ಮನ ಜೊತೆ ಹೋಗಿ ಒಂದು ಫ್ಯಾಮಿಲಿ ಫೋಟೋ ತಗೊಳ್ಳಿ. ಸರ್ ಏನ್ ಸರ್ ಅದು ಎಂಟ್ರಿ ಎಲ್ಲ ಏನ್ ಸರ್ ಇದು? ಇವತ್ತು ಏನ್ ಲುಕ್ ಅಲ್ಲಿ ಬಂದಿರೋದು ಸರ್? ಇದು ಏನ್ ಗೆಟಪ್ ಸರ್ ಇದು? ಹೆಂಗನ್ಸ್ತು ಸರ್ ಡ್ಯಾನ್ಸ್ ಮಾಡಿ? ತುಂಬಾ ಚೆನ್ನಾಗಿತ್ತು.